ಸೋಬಲ ರಾಜ ಶಕುನಿ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ಆ ಕೌರವ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಧು ಸಾಧು, ಈ ಸೌಬಲ ರಾಜ ಶಕುನಿಯ ಆಶ್ವಾಸೆಯನ್ನು ಅಲ್ಲಗೆರೆಯುತ್ತಿರುವ ಆದಮ ಮರಳುಗಳೇ ಸಾಧು. ಏನೀ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಯೋಗಿ ಜೋಳೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ಆಶ್ಚರ್ಯದ ಮಹೋ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಗಡ 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 ನಡುಗುತ್ತಿರುವುದು. ದುರ್ಯೋಧನ, ಗಡ ಗಡನೆ ನಡುಗುತ್ತಿರುವುದು. ರಕ್ತವೂ ಕುದಿಯುತ್ತಿರುವುದು. ಕೈ ಕಾಲು ಕಂಪಿಸುವುದು. ನನ್ನ ದೇಹದ ದ್ವೇಷ ಜ್ವಾಲೆಯು ದಗದಗನೆ ಉರಿಯಲು ಆರಂಭಿಸುವುದು. ದಗದಗನೆ ಎದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿರುವುದು ಲೋಕಗಳೋಳೆ. ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿರುವುದು ಲೋಕಗಳ ಹರಡಿಗೆ ದಾವಾನಲವೆಲ್ಲೆಲ್ಲ. ದುರ್ಯೋಧನ, ಹರಡಿಗೆ ದಾವಾನಲವೆಲ್ಲೆಲ್ಲೂ ಉಳಿಯುವುದಂತಿ ಕುರುವಂಶಜರು, ಉಳಿಯುವುದಂತಿ ಕುರುವಂಶಜರು. ದಗದಗ ದಗದಗ ದಗದಗನೆದ್ದಿದ ದ್ವೇಷ ಜ್ವಾಲೆ, ದಹಿಸುತ್ತಿರುವುದು ಲೋಕಕರೋಳೆ. ಕೋಸರಿ ನಮ್ಮನ್ನು ತಿರುಪತಿ ತಂದನು, ಹಸ್ತಿನಾವತಿಯ ತೆರವಾಗಿಟ್ಟನು. ಕೋಸರಿ ನಮ್ಮನ್ನು ತಿರುಪತಿ ತಂದನು, ಹಸ್ತಿನಾವತಿಯ ತೆರವಾಗಿ ಮಂದಿರು ನೋಡುವರು ನಾವು. ಅಣ್ಣದ ಮಂದಿರು ನೋಡುವರು ನಾವು, ನಮಗೆ ಮನೆಗಳು ತಾವು. ಅಣ್ಣದ ಮಂದಿರು ನೋಡುವರು ನಾವು, ನಮಗೊಳಗಿತು ಸೆರಮನೆಗಳು ತಾವು. ದಗದಗೋ ದಗದಗ ದಗದಗ ನೆತ್ತಿನ ದ್ವೇಷಾಲೆ, ದಹಿಸುತ್ತಿರುವುದು ಲೋಕಕರಾಳೆ. ನೂರರಲ್ಲೊಬ್ಬನೇ ಉಳಿದಿಯ ನೀಗ, ತೀರಿಸಲಂದರ ಕಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದಿಯ ನೀಗ, ತೀರಿಸಲಂದರ ಕಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದಿಯ ನೀಗ, ತೀರಿಸಲಂದರ ಕಾಲವ ಕೆಮ್ಮರವಾಗಿ ತಾಡು ತಾಡು ತಾಡು. ದುರ್ಯೋಧನ, ಎಮ್ಮರವಾಗುವುದೆನ್ನೆಯ ಗಜಾನವೆನಿಪುದು ಕೌರವನಾಡು. ಎಮ್ಮರವಾಗುವುದೆನ್ನೆಯ ಕೇಡು ಗಜಾನವೆನಿಪುದು ಕೌರವನಾಡು. ದಗದಗೋ ದಗದಗ ದಗದಗ ನೆದ್ದಿದ ದೇಶ ಜ್ವಾಲೆ, ದಹಿಸುತ್ತಿರುವುದು ಲೋಕಕರಾಳೆ. ದಗದಗೋ ದಗದಗೋ ದಗದಗ. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡಿಯನ್ನ, ಒಂದು ಒಳಲೆ ನೀರನ್ನೂ ಕೊಡುತ್ತಿದ್ದೆ. ನನ್ನ ಸಹೋದರರೆಲ್ಲರೂ ಅದೆಲ್ಲವನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ವನವಾಸ ಮಾಡಿ ಒಬ್ಬೊಬ್ಬರಾಗಿ ಆತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಆತರಾದರು.
ಮೃತ್ಯುವಿನ ಕೊನೆ ಉಚ್ಚೋತ್ಸವದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಶಬ್ದದ ಪ್ರತೀಕಾರದ ಭಾರವನ್ನು ನನಗೊಪ್ಪಿಸಿಯೇ ಸತ್ತರು. ಆದರೂ ಚಿಂತೆ ಇಲ್ಲವೋ ಮೂಢ, ನಾನು ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಮೋಸಗಾರರನ್ನು, ಅದರಲ್ಲೂ ನಿನ್ನಂತ ಮಹಾ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆಯುವೆನು. ಎಲ್ಲ ದುರ್ಯೋಧನ, ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿ ಹೋದವು. ಗಾಳಿಗೋಪುರವಾಗಿ ಹೋದವು. ಆದರೂ ಚಿಂತೆ ಇಲ್ಲ. ನಾನು ನಿನ್ನೊಡನೆ ಸೇರಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕ್ವಾರಿಯಲ್ಲೇ ಮುಳುಗಿಸಿದೆ. ರಾಜ್ಯದಲ್ಲಿ ಅಶಾಂತಿ ವಾತಾವರಣವನ್ನು ಸೃಷ್ಟಿಸಿ ನಿನ್ನನ್ನು ಅಡಿಗಡಿಗೂ ಶಿಕ್ಷಿಸುತ್ತಲೇ ಇರುವೆ. ಏನು ನನ್ನ ಸಹೋದರರ ಆಕ್ರಂದನ ಇದೇನು? ಅಣ್ಣ ಅಣ್ಣ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನರುಂಡೆಗಳಿಂದ ನರಕದಲ್ಲಿ ನಿಮ್ಮಗಳ ನಿರಾಜನವನ್ನು ಮಾಡಿದೆ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ನಡೆಸುವೆ. ದುರ್ಯೋಧನ, ನರಕದ ಮಾರ್ಗವನ್ನು ನಡೆಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದೆಲ್ಲವೂ ಉಚಿತ ಕಾರ್ಯವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನಿದಿನ ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯಕ ಶೂರನು ತನ್ನೆರಡ ತೋಳ್ಬಳಗಳಿಂದ ಸಮಸ್ತ ಪಾಂಡವರನ್ನು ಎದುರಿಸಬಲ್ಲೆನು. ಆದರೆ ಜ್ಞಾತಿ, ಹಿಂಸೆ, ದ್ವೈತ, ಕಲಹ ಇದೆಲ್ಲವೂ ಉಚಿತ ಕಾರ್ಯವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿರುವಾಗ ಯುದ್ಧವು ಅಧರ್ಮ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಆತನ ಮಾತು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ, ಪರಿಗ್ರಾಹ್ಯವಲ್ಲ ಬಿಡು.
ನಾಳೆ ಹಸ್ತಿನಾವತಿಗೆ ಬರೆದಿರುವಂತೆ ನಾಳೆ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆವಾಗ ಕೃಷ್ಣನ ರಾಜಪ್ರಸಾದ ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ಯಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆಯ ಸಹೋದರ. ಚಿಂತಿಸುವ ಪ್ರಸಕ್ತಿ ನಿನಗಿರಬಹುದು, ಆದರೆ ಈ ಅಖಂಡ ಪ್ರಚಂಡ ದೊಡ್ಡ ಪರಾಕ್ರಮಿಯಾದ ನಾನು ಚಿಂತಿಸುವುದೇ? ನಾನಿನ್ನು ಬರುವೇಣ, ನಾನು ಬರುವೆ. ಸಹೋದರ, ಸಹೋದರ, ಅಬ್ಬ, ನನ್ನ ಅಭಿಮಾನಿಯಾದ ಸಹೋದರನನ್ನು ಸಮಾಧಾನ ಪಡಿಸಲು ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಾನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗೇನಾದರೂ ಇದ್ದಿದ್ದರೆ ಈ ಸಾರ್ವಭೌಮನ ವೈಭವತ್ವವನ್ನು ತೃಢೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಟಿಯನ್ನು ಆಶ್ರಯಿಸುತ್ತಿದ್ದನೇಕೆ? ಪ್ರಾರಂಭದಲ್ಲೇ ಸಹಿಸಲಾಗದಷ್ಟು ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ನೆಂಪದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಅದು ಹೇಗೆ ಸಹಿಸುವೆ? ಶಕುನಿ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ನಿನಗೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನು ನಿರ್ಮೂಲನ ಮಾಡಲೆಂದೇ ಅವತರಿಸಿದನು. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ವಂಚಿತರಾಗಿ ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಇದ್ದರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಇಡೀ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನೇಕೆ ದೊರಕಿಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಬಳಿಯಲ್ಲಿ ನಿಂತು ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಕಾಳ ಸರ್ಪದ ವಿಷದ ಅಲ್ಲನ್ನು ಇದ್ದು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ದುರ್ಯೋಧನ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯದ ಅವಶ್ಯಕತೆಯೂ ನಿನಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀ ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸಹಾಯವು ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಆ ಅರ್ಜುನನ್ನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೀಗ ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲೆ ಇದ್ದ ಅಷ್ಟು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಕ್ಷತ್ರಿಯಿಂದ ಅನುಭಕ್ತರಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರು. ರಣಕ್ಷೇತ್ರದಲ್ಲಿ ಚಲಿಸಿ ರಾಜಲಕ್ಷ್ಮಿಯ ಕೈಯನ್ನು ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾದ ಮಾತನ್ನೇ ಹೇಳಿದೆ ಸೋಬಲ ರಾಜ. ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಭಾರಿ ಭಾರಿ ಸಂಧಿಯ ನೆಪದಿಂದ ನಿನ್ನನ್ನು ವಂಚಿಸುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತಾಗಲೇಬೇಕು. ಆಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು ಕೌರವೇಶ್ವರ. ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ ಶಕುನಿ. ನಡೆ.
ನಡೆ ನಡೆ ಮಾವ. ಫಲಿಸಿತು ಎನ್ನ ಕಾರ್ಯವು, ಫಲಿಸಿತು ಎನ್ನ ಕಾರ್ಯವು, ಫಲ ವಿರೋಧಿ ರಿಪುಗಳ ಅಲದರ ಸೈನ್ಯವು, ಫಲಿಸಿತು ಎನ್ನ ಕಾರ್ಯವು. ವೀರಭಟ ರಕ್ಷಣೆಗೆ ದಾರಿಣಿಯಲ್ಲಿರುತ್ತದೆ, ವೀರಭಟ ರಕ್ಷಣೆಗೆ ದಾರಿಣಿಯಲ್ಲಿ ಫಲಿಸಿತು ಎನ್ನ ಕಾರ್ಯವು, ಫಲ ವಿರೋಧಿ ರಿಪುಗಳ ಅಲದರ ಸೈನ್ಯವು, ಫಲಿಸಿತು ಎನ್ನ ಕಾರ್ಯವು, ಫಲಿಸಿತು ಎನ್ನ ಕಾರ್ಯವು, ಫಲಿಸಿತು ಎನ್ನ ಕಾರ್ಯವು. ನಡೆ 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 ಕುರುಕುಲದ ಕುನ್ನಿ. ನೀನೇನು ಬಲ್ಲೆ ಈ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು? ಶಾ ಎಂದರೆ ಶತ್ರುಕುಲವಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿರ್ಮೂಲ ಮಾಡುವವನೇ ಈ ಶಕುನಿ. ಶಕುನಿ ಶಕುನಿ ಎಂಬ ಮೂರಕ್ಷರದಲ್ಲಿ ಮಧ್ಯಕ್ಷರವಾದ ಕು ಲೋಪವಾದರೆ ಶನಿ, ನಿನ್ನ ಪಾಲಿನ ಶನಿ ಈ ಶಕುನಿ. ಹೋಗೋ ಮೂಢ ಹೋಗು. ಈ ಶಕುನಿಯ ದಾಳಗಳ ಅರ್ಥವನ್ನು ನೀನೇನು ಬಲ್ಲೆ? ದಾಳಗಳಲ್ಲವೋ ಶಕ್ತಿಯು, ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದೋತನನ್ನೊಳಗೊಂಡ ಎನ್ನನುದರ ದೇಹದ ಮೂಳೆಗಳು. ಅಯ್ಯೋ, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದುರ್ಯೋಧನ, ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂತವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂತವೇ ಆಳು. ಬಾಳ ತತ್ವವನ್ನು ತುಳಿದೆಚ್ಚರಿಸಿದ ಕೂಳ ಗೌರವನ ಕೇಳು. ಬಾಳ ತತ್ವವನ್ನು ತುಳಿದೆಚ್ಚರಿಸಿದ ಕೂಳ ಗೌರವನ ಕೇಳು. ನಾಳೆ ನಡೆಯುವ ಘೋರ ಒಳಗಡಿ ಕೌರವರೆಡಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಒಳಗಡಿ ಕೌರವರೆಡಗಳ ಸಾಲು ಸಾಲು. ಸರ್ಪ ಕಿರೀಟವರಿಕೆ, ಸರ್ಪದಿ ಮೆರೆಯುವ ದುರುಳನಕ್ಕೆ. ಸರ್ಪ ಕಿರೀಟವ ಧರಿಸಿ, ಸರ್ಪದಿ ಮೆರೆಯುವ ದುರುಳನಕ್ಕೆ. ಸಮಾಜವನ್ನೇ ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ಯುದ್ಧವನ್ನೇ ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪು ಗೌರವ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತಲೆಯನ್ನು ಮುರಿಸಿ. ತೀರ್ಪು ಗೌರವ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತೊಳೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದೋತನನ್ನೊಳಗೊಂಡೋ ಎನ್ನನುಜರ ದೇಹದ ಮೂಳೆಗಳು. ಜನ್ಮದೋತನನ್ನೊಳಗೊಂಡೋ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ದಾಳಗಳಲ್ಲವೋ.
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶ್ಶೇಷವಾಗಿ ಎಂದಿಗೆ ಪರಮಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವಾತನ ದರ್ಶನಕ್ಕಾಗಿ ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ಅಡಗಿರುವುದು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಅಂತಹ ಮಹಾಪುರುಷನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವನವನ್ನು ಉದ್ಧರಿಸಿಕೊಳ್ಳುವನು. ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತೋರಿ, ನೀರಜಲೋಚನ ದರ್ಶನ ತೋರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಆಹಾ, ಪರಮಾತ್ಮ ಗೋವಿಂದ, ಬಂದೇ ತಂದೆ ಮುಕುಂದ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ದಶವಂದನ ಶತವಂದನವಯ್ಯ ಶತಪತ್ರದಳ ನೇತ್ರ
ಕೃಷ್ಣ ಕೋಟಿ ವಂದನವಯ್ಯ ಕೋವಿಲೆಲರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರವಾ ಬೆಳಗಿದೆಯ ಮನ ಮಂದಿರವಾ ಅರಸಿದೆಯ ಅಂಧಕಾರ ಮನದಿ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರವಾ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನೆ ಬಂದೆಯ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನೆ ಬಂದೆಯ ಕಡುಶಿಲೆಯಾದಾಯಿ ಜಗನ ಕಡೆದು ಹರಿಯೇ ಕಡುಶಿಲೆಯಾದಾಯಿ ಜಗನ ಕಡೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಕರಳ ಪೊರೆ ಕೇಳಿ ದುರುಳ ಹಿರಣ್ಣನ ಕರುಳನ ಕೊರಳಲ್ಲಿ ಧರಿಸಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರಳನ ಕೊರಳಲ್ಲಿ ಧರಿಸಿದೆಯ ಕರೆಯ ಮೊರೆ ಕೇಳಿ ಅರಿಯತಾ ಬಂದ ಮಕರೆಯ ಬಾಲೆಯ ಬಿಡಿಸಿದೆಯ ಕರೆಯ ಮೊರೆ ಕೇಳಿ ಅರಿಯತಾ ಬಂದ ಮಕರೆಯ ಬಾಲೆಯ ಬಿಡಿಸಿದೆಯ ಹರಿಯನಂತ ಗುಣ ರೂಪನೇ ನಿನ್ನ ಹರಿಹನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸಿ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ರವಿಕಿರಣ ಬೀಳದ ಕೊಳದ ಶೋಭಾಯಮಾನವಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತಿದ್ದ ಈ ನನ್ನ ಕುಟೀರವು ನಿನ್ನ ಪಾದಸ್ಪರ್ಶದಿಂದ ಪಾವನವಾಯಿತು ಪರಂಧಾಮ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವಾಗಿರಲಿ. ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಅಖಿಲಾಂಡೇಶ್ವರ, ಸಕಲ ಲೋಕಗಳನ್ನು ತನ್ನ ಉದರದಲ್ಲೇ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲನು ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಜಸಭೆಗೆ ಹೋಗೋಣ ಎಂದು ಬಂದದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೆ ಸರಿತಂದಿದೆ ಎಂದರೆ ನೀನೇನು ಸಾಮಾನ್ಯನೇ? ಭಕ್ತ ಶ್ರೀರಾಮಣಿ ಕೊಡವಿಯೋಳ್ ಭಕ್ತ ಶ್ರೀರಾಮಣಿ ನೀನು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ
ಉಳಿಸಿದೆ. ಪರಮಾತ್ಮ ಭಕ್ತಿಯ ಪಾಶಕ್ಕೆ ಚಿತ್ತವನ್ನುಳಿಸಿದೆ. ಎತ್ತ ಹೋದರು ಬಣ್ಣ ಇತ್ತಲೇ ಬರುವುದು. ಎತ್ತ ಹೋದರು ಬಣ್ಣ ಇತ್ತಲೇ ಬರುವುದು. ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಭಕ್ತ ಸುಯೋಧನ. ಶಕ್ತನೆಂದೆನಿಸಿದ ಭಕ್ತ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮ ನಿರಿಪಾನೆ. ಭಕ್ತನೇ ನಿನಗಿಂತ ಉತ್ತಮ ನಿರಿಪಾನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಬಲ್ಲೆ ನಿನ್ನಯ ಮನವ ವಿದುರ. ವಿದುರ, ಸತತವಾಗಿ ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಗಳಿಗೆ ಎದುರಾಗುವ ಆಹಾರಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರವಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಎಲ್ಲಿ ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನಿನ್ನ ಹಸಿವನ್ನು ನೀಗಿಸಲು ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ಏನು ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಭಕ್ತನಾದ ಕುಚಲೆನು ತಂದ ಒಂದು ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಶಬರಿಯು ಕಚ್ಚಿ ಆರಿಸಿಟ್ಟ ಹಣ್ಣುಗಳ ರುಚಿಯು ಈಗಲೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಇವೆಲ್ಲದಕ್ಕಿಂತ ಮಿಗಿಲು ಎಂದು ಭಾವಿಸಿರುವನು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಹಾಲನ್ನೆಲ್ಲ ನಿನಗರ್ಪಿಸಿ ನಾನೇ ಪ್ರಸಾದ ರೂಪದಲ್ಲಿ ಸೇವಿಸಿಬಿಟ್ಟನಲ್ಲ ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಉಳಿದಿರಬೇಕಲ್ಲ. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ವಿದುರ, ವಿದುರ, ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಹಾಲನ್ನು ಈಗ ಸೇವಿಸಿಬಿಟ್ಟೆ ಅಂತ ಹೇಳಿದನಲ್ಲ ಪರಮಾತ್ಮ. ಆದರೂ ತಂದು ಕೊಡುತ್ತೇನೆ ನೋಡು ಪರಮಾತ್ಮ. ನೋಡಿದ್ಯಾ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನಿಂತ ಸುಳ್ಳುಗಾರನೆಯ. ಮುಕುಂದ, ಅದರಲ್ಲಿರುವ ಹಾಲು ತಮ್ಮ ತುದಿನಾಲಿಗೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ವಿದುರ, ಪರಮಾತ್ಮ. ವಿದುರ, ವಿದುರ, ಭಕ್ತ ಶಿರೋಮಣಿ. ವಿದುರ, ವಿದುರ, ಭಕ್ತ ಶಿರೋಮಣಿ. ಅಮೃತ ಹರಿವುದು ನೋಡಿದೆಯ? ಅಮೃತ ಹರಿವುದು ನೋಡಿದೆಯ?
ಶಿರೋಮಣಿ ವಿದುರ ವಿದುರ ಭಕ್ತ ಶಿರೋಮಣಿ ಅಮೃತ ಹರಿಯುವುದು ನೋಡಿದೆಯಾ ಅಮೃತ ಹರಿಯುವುದು ನೋಡಿದೆಯಾ ನಾ ಬಲ್ಲೆ ನಿನ್ನಯ ನಾಟಕವ ನಾ ಬಲ್ಲೆ ನಿನ್ನಯ ನಾಟಕವ ವಿದುರ ವಿದುರ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಅಲ್ಲಿಲ್ಲವೆಂದು ಇಡುತ್ತೀರಾ ಅದು ಅಲ್ಲಿ ನೋಡು. ಆಹಾ ಪರಮಾತ್ಮ, ಆಶ್ಚರ್ಯ, ಪರಮಾಶ್ಚರ್ಯ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರಾಶಯನ ಚಿರ ಸಾಗರಾಶಯನ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ. ಅತಿ ಮಧುರ ಪರಮಾತ್ಮ ವಾಮನ ರೂಪ ಬಲಿಧರ ನಿನ್ನ ನಾಮ ವಿಜಯ ಅತಿ ಮಧುರ ಪಾಮರ ನೊಲುವೆ ಕರುಣೆಯ ತೋರಿ ಪಾಮರ ನೊಲುವೆ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಿಕೆಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದಿರುವೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ನಾನು ನಮ್ಮ ಸೋದರತೆಯಾದ ಕುಂತಿದೇವಿಯನ್ನು ಕಂಡು ಆಕೆಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಇನ್ನೆಂದೂ ಮುಂದೆಂದೂ ನಡೆಯದ ಕೆಲವು ವಿಚಿತ್ರ ಪ್ರಸಂಗಗಳು ನಡೆಯುವುದು, ನೀನು ಸಹ ನೋಡುವೆಯಂತೆ. ಪರಮಾತ್ಮ, ನೀನಿರುವ ಕಡೆ ವಿಚಿತ್ರ ಪ್ರಸಂಗವು ನಡೆಯಬಾರದೆ. ಪರಮಾತ್ಮ, ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಯುವ ಮೋಹನ ರೂಪ
ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಪವನದ ಸಿಲುಕಿದ ರಾಮಯ್ಯ ಮನುಜ ಪವನದ ಸಿಲುಕಿದ ರಾಮಯ್ಯ ಮನುಜರ ಪವನದ ಸಿಲುಕಿದ ರಾಮಯ್ಯ ಮನುಜರ ಪವನದವರಿಲ್ಲ ಪವನದವರಿಲ್ಲ ನೀ ಪರಿಪಾಲಿಸು ಆಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಆಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಶಿವ ಮೋಹನ ರೂಪ ದೇವಾಯ ಗದಾ ಜೀವನದ ತನು ಜಗದ ಜೀವಾತ್ಮನೋ ಆದರಿಸೋ ಎನ್ನ ದೇವ ಆತುರದಿ ಕಾಯೋ ದೀನತೆಯಿಂದಲೇ ಬೇಡುವೆನಯ್ಯ ದೀನತೆಯಿಂದಲೇ ಬೇಡುವೆನಯ್ಯ ದೀನದಯಾಮಯ ದಾನವ ಹರಣ ಭಕ್ತರ ಪಾದಿಪ ನಿನಗತಿಶಯವೇ ಕೃಷ್ಣ 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 ಭಕ್ತಳ ಪಾದಿಪ ನಿನಗತಿಶಯವೇ ಭಕ್ತಳ ಪಾದಿಪ ನಿನಗತಿಶಯವೇ ಭಕ್ತ ಬಾಂಧವನೇ ಎನ್ನ ಬಂಧನ ಹರಿಸು ಭಕ್ತ ಬಾಂಧವನೇ ಎನ್ನ ಬಂಧನ ಹರಿಸು ಆದರಿಸೋ ಎನ್ನ ಕೃಷ್ಣ 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 ಅತ್ತೆಯವರೇ ಕೃಷ್ಣ ಕೃಷ್ಣ ಈಗ ತಾನೇ ನಿನ್ನನ್ನೇ ಧ್ಯಾನಿಸುತ್ತಿದ್ದೆ ಈಗ ನಿನ್ನನ್ನು ನೋಡಿದ ಮೇಲೆ ನನ್ನ ಮನಸ್ಸು ಅಗ್ರವಾಯಿತು ಧನ್ಯೋಸ್ಮಿ ಧನ್ಯೋಸ್ಮಿ ಕೃಷ್ಣ ಧನ್ಯೋಸ್ಮಿ ಅತ್ತೆಯವರೇ 5 ಜನ ವೀರಪುತ್ರರನ್ನು ಪಡೆದ ನೀನು ಈ ದಿನ ಬೇಗ ವ್ಯಸನ ಪಡುವಂತೆ ಕಾಣುತ್ತಿರುವುದು ಕಾರಣವೇನು ಅತ್ತೆಯವರೇ? ಏನು ಹೇಳಲಿ ಕೃಷ್ಣ ನನ್ನ ಮಕ್ಕಳಾದ ಪಾಂಡವರಿಗೆ ಆ ಕೌರವರಿಂದ ಉಳಿಗಾಲವಿಲ್ಲದಂತಾಯಿತಲ್ಲ ಅತ್ತೆಯವರೇ, ನಿಮ್ಮ ವಿಚಾರದಲ್ಲಿ ನನಗೊಂದು ಸಂದೇಹವಿರುವುದು. ಅದನ್ನು ನೀವು ತಿಳಿಸಿದ್ದೇ ಆದರೆ ಮುಂದೆ ನಡೆಯುವ ವಿಚಾರವನ್ನು ನಾನು ನಿಮಗೆ ತಿಳಿಸುವೆನು. ತ್ರಿಲೋಕ ಜ್ಞಾನಿಯಾದ ನಿನಗೆ ತಿಳಿದು ಇಲ್ಲದೆ ವಿಚಾರವು ತಾನು ಏನಿರುವುದು, ಏನೆಂದು ಹೇಳಲಿ? ಅತ್ತೆಯವರೇ, ನಿಮಗೆಷ್ಟು ಜನ ಪುತ್ರರಿರುವರು ತಿಳಿಸುವಿರಾ? ತ್ರಿಲೋಕ ಜ್ಞಾನಿ ನೀನು, ನಿನಗೆ ತಿಳಿಯದೆ ನನ್ನ ಮಕ್ಕಳಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳು ನನ್ನ ಮಕ್ಕಳಲ್ಲವೇ? ಅದು ನಿನಗೆ ತಿಳಿಯದೆ? ಅತ್ತೆಯವರೇ, ಮೊದಲನೆಯ ವರದಿಂದ ಧರ್ಮನಂದನ, ಎರಡನೆಯ ವರದಿಂದ ಭೀಮ, ಮೂರನೆಯ ವರದಿಂದ ಅರ್ಜುನ, ಮತ್ತೊಂದು ವರದಿಂದ ನಕುಲ ಸಹದೇವರನ್ನು ಪಡೆದೆ. ಉಳಿದ ಒಂದು ಮಂತ್ರದಿಂದ ಯಾರನ್ನು ಪಡೆದೆ ಅತ್ತೆಯವರೇ? ಕೃಷ್ಣ, ಯಾರಿಗೂ ಹೇಳಲಾಗದೆ
ಯಾರಲ್ಲಿಯೂ ಹೇಳಿಕೊಳ್ಳಲಾಗದಂತಹ ವಿಚಾರವನ್ನು ನಾನು ಬಚ್ಚಿಟ್ಟಿರುವೆನು. ನಾನು ಹೇಗೆ ನಂಬಲಿ? ನಾನು ಈ ಅಪಮಾನದಿಂದ ನಾನು ಬಹಳ ನೊಂದು ಬೆಂದಿರುವೆನು ಕೃಷ್ಣ, ನೊಂದು ಬೆಂದಿರುವೆನು. ನೀವು ಮರೆತಿರುವಿರಿ, ಕೇಳಿ. ಸೂರ್ಯನ ಮಂತ್ರವಾ ಸೂರ್ಯನ ಮಂತ್ರವ ಜಪಿಸಿದ ಕಾಲದೆ ಕರ್ಣನು ಜನಿಸಿದ ಉದರದೊಳ್ಳು. ಸೂರ್ಯನ ಮಂತ್ರವ ಜಪಿಸಿದ ಕಾಲದೆ ಕರ್ಣನು ಜನಿಸಿದ ಉದರದೊಳ್ಳು. ಸೂರ್ಯನ ಮಂತ್ರವ ಹಡೆದ ಕಂದನ ನದಿಯೊಳು ಎಸೆದೆ. ಮೊದಲಾದವರೇ, ಹಡೆದ ಕಂದನ ನದಿಯೊಳು ಎಸೆದೆ ಲೋಕಪವಾದಕ್ಕೆ ಗುರಿಯಾಗುವೆನೆನುತ್ತ. ಲೋಕಪವಾದಕ್ಕೆ ಗುರಿಯಾಗುವೆನೆನುತ್ತ. ಸೂರ್ಯನ ಹಡೆದ ಕಂದನ ನದಿಯೊಳು ಎಸೆದೆ. ಹಡೆದ ಕಂದನ ನದಿಯೊಳು ಎಸೆದೆ ಲೋಕಪವಾದಕ್ಕೆ ಗುರಿಯಾಗುವೆನೆನುತ್ತ. ಲೋಕಪವಾದಕ್ಕೆ ಗುರಿಯಾಗುವೆನೆನುತ್ತ. ಕಣ್ಣೀರ ಕೋಡಿಯೋಳ್ ನೀ ಮುಳುಗಿ ಹೋದೆ. ಕಣ್ಣೀರ ಕೋಡಿಯೋಳ್ ನೀ ಮುಳುಗಿ ಹೋದೆ. ವಿಧಿಯ ನೇಮವ ಬಲ್ಲವರಾರು. ಅಂತವರೇ, ವಿಧಿಯ ನೇಮವ ಬಲ್ಲವರಾರು. ಸೂರ್ಯನ ಮಂತ್ರವ ಜಪಿಸಿದ ಕಾಲದೆ ಕರ್ಣನು ಜನಿಸಿದ ಉದರದೊಳ್ಳು. ಸೂರ್ಯನ ಮಂತ್ರವ ಅತ್ತವರೇ, ನೀವು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರಗಳು ಫಲಿಸುವುದೋ ಇಲ್ಲವೆಂದು ಗಂಗಾ ತೀರಕ್ಕೆ ಹೋಗಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಕರ್ಣನು ಜನಿಸಲಿಲ್ಲವೇ? ಲೋಕಪವಾದಕ್ಕೆ ಎದರಿ ಆ ಅನಾಥ ಶಿಶುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಿರಲಿಲ್ಲವೇ? ಅನಂತರ ಆ ಮಗುವು ತೇಲುತ್ತಾ ಮುಳುಗುತ್ತಾ ಸೂತರ ಕೈಗೆ ಸಿಕ್ಕಿ ಹೊಸಸೇನೆಂಬ ನಾಮಿಂಕದಿಂದ ಬೆಳೆದು ದೊಡ್ಡವನಾಗಿರುವನು. ಜನಿಸಿದ ಕೂಡಲೇ ಆ ಮಗುವನ್ನು ಗಂಗೆಯಲ್ಲಿ ತೇಲಿಬಿಟ್ಟೆ. ಆಗ ಜಲಚರಗಳು ತಿಂದು ಬಿಟ್ಟವೇನೋ ಅಂದುಕೊಂಡೆ. ಆದ್ರೆ ಆ ಕರ್ಣನು ಇನ್ನೂ ಬದುಕಿರುವನೇ? ಹೌದು, ಆ ಕರ್ಣನೇ ನನ್ನ ಮಗನೇ. ಹೌದು ಅತ್ತೆಯವರೇ, ಆತನು ಈಗ ದುರ್ಯೋಧನನ ಸ್ಥಾನದಲ್ಲಿ ದುರ್ಯೋಧನನಿಗೆ ಆಪ್ತನಾಗಿರುವನು. ನಾಳೆ ರಾಜ್ಯಸಭೆಗೆ ತೆರಳಿ ಆತನನ್ನು ಕಂಡು ನಿಮ್ಮ ವಿಚಾರವನ್ನು ತಿಳಿಸುವೆನು.
ನೀವು ಪ್ರಾತಃಕಾಲ ಗಂಗಾತೀರಕ್ಕೆ ಹೋಗಿ ಆತನನ್ನು ಕಂಡು ಅತ್ಯಂತ ಪ್ರೀತಿ ಮಮಕರಿಂದ ಮಾತನಾಡಿ ತೊಟ್ಟ ಬಾಣವನ್ನು ತೊಡಬಾರದೆಂದು ವಾಗ್ದಾನವನ್ನು ಪಡೆದು ಬರಬೇಕು. ಎಷ್ಟೇ ಆಗಲಿ ಆತನು ಕೌರವರ ಪಕ್ಷಪಾತಿಯಲ್ಲವೇ ಕೃಷ್ಣ? ಅತ್ತೆಯವರೇ, ಆತನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಸಾಕ್ಷಾತ್ ಸ್ವರ್ಗಾಧಿಪತಿಯಾದ ದೇವೇಂದ್ರನೇ ಬಂದು ಕೌಚವನ್ನು ದಾನವಾಗಿ ಕೇಳಿದಾಗ ಏನನ್ನೂ ಲೆಕ್ಕಿಸದೆ ದೇಹಕ್ಕೆ ಕಂಡುಕೊಂಡಿರುವ ಕೌಚವನ್ನು ಕತ್ತರಿಸಿಕೊಟ್ಟು ದಾನ ಶೂರ ವೀರ ಕರ್ಣನೆಂದು ಪ್ರಖ್ಯಾತಿಯನ್ನು ಹೊಂದಿರುವನು. ನೀವು ಹೋದ ಕಾರ್ಯವು ಫಲಿಸುವುದು. ಹೋಗಿ ಬನ್ನಿ ಅತ್ತೆಯವರೇ. ಹಾಗೆ ಆಗಲಿ ಕೃಷ್ಣ, ನಿನ್ನ ಮಾತನ್ನಂತೆ ನಾನು ಹೋಗಿ ಬರುತ್ತೇನೆ. ನಾನೇನು ಬರಲೇ ಅತ್ತೆಯವರೇ?